Hi, hello everyone. Welcome to my YouTube channel MN or Normies. ಇದು ನನ್ನ ಮಗಳನ್ನ ಬರ್ಡೇ ಕಂಟಿನ್ಯೂಷನ್ ಬ್ಲಾಗ್. ಲಾಸ್ಟ್ ವಿಡಿಯೋ ಬರ್ಡೇ ಪ್ರಿಪ್ರೇಷನ್ ಬ್ಲಾಗ್ ನೆನ್ನೆನೇ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ವೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋ ಲಿಂಕ್ ಹಾಕಿದ್ದೀನಿ, ಹೋಗಿ ಒಂದ್ಸಲ ಚೆಕ್ ಮಾಡಿ. ಸೊ ಬಿಫೋರೇ ಪ್ಲ್ಯಾನ್ ಮಾಡಿದ್ದೆ ನೈಟ್ 12 o'clockಗೆ ಅವಳಿಗೆ ವಿಶ್ ಮಾಡೋಣ ಅಂತ. ಸೊ ಒಂದು ಗಿಫ್ಟು ಒಂದು ಡ್ರೆಸ್ ಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಸೊ 15 ಗಿಫ್ಟ್ಸಲ್ಲಿ ಫಸ್ಟ್ ಗಿಫ್ಟ್ ಇದು ನೈಟೇ ಕೊಟ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಬನ್ನಿ ಎಬ್ಬಿಸೋಣ ಅವಳಿಗೆ. ಸೊ 12 o'clock ಆಯಿತು, ಹೋಗಿ ಎಬ್ಬರಿಸ್ತಾ ಇದ್ದೀನಿ. ಫುಲ್ ನಿದ್ದೆ ಹೇಳಿದ್ದಾಳೆ ಅವಳು. ಅವ್ಳು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಬೇರೆ ಗೊತ್ತಾಯ್ತು, ನಾಚಿಕೆ ಬಂತು ಅವಳಿಗೆ. ಸೊ ನೋಡಿ, ಬಟ್ಟೆ ಕೊಟ್ಟಿದ್ದೀನಿ, ಗಿಫ್ಟ್ ಕೊಟ್ಟಿದ್ದೀನಿ, ಬಟ್ ಅವಳು ಬಟ್ಟೆ ನೋಡಲ್ಲ, ಗಿಫ್ಟ್ನೇ ನೋಡ್ತಾಯಿಲ್ಲ ಫಸ್ಟು. ಸೊ ಡೈರಿ ಮಿಲ್ಕ್ ಚಾಕ್ಲೇಟ್ ಅಂದರೆ ತುಂಬ ಇಷ್ಟ ಅವಳಿಗೆ. ಅದು ಎಷ್ಟೊತ್ತಾಗಲಿ ಎಲ್ಲಿದ್ರೂ ಎಷ್ಟೊತ್ತಾದ್ರೂ ಅವಳು ಆ ಡೈರಿ ಮಿಲ್ಕ್ಗೂ ತಿಂದೇ ತಿಂತಾಳೆ. ನೋಡಿ, ಕೊಟ್ಟಿದ ತಕ್ಷಣ ಓಪನ್ ಮಾಡಿ ಆವಾಗಲೇ ತಿಂತಾಳೆ ಅವಳು. ಸೊ ಫಸ್ಟ್ ಬರ್ಡೇ ಅಲ್ವಾ, 15 ಇಯರ್ಸ್. ಸೊ ಫಸ್ಟ್ ಗಿಫ್ಟ್ ಸ್ವೀಟಿಂದ ಸ್ಟಾರ್ಟ್ ಮಾಡೋಣ ಅಂತ. ಸೊ ಅವ್ಳ ಲೈಫು ಸ್ವೀಟಾಗಿರಲಿ ಅಂತ ಪ್ಲ್ಯಾನ್ ಮಾಡಿ ಫಸ್ಟ್ ಗಿಫ್ಟ್ ಸ್ವೀಟಲ್ಲಿ ಕೊಟ್ಟಿದ್ದೀನಿ. ಸೊ ಒಂದೊಂದು ಗಿಫ್ಟಲ್ಲಿ ನಾನು ಒಂದೊಂದು ಮೀನಿಂಗ್ ಇದೆ ಅವಳು ಕೊಟ್ಟಿರೋ ಗಿಫ್ಟ್ಸಲ್ಲಿ. ಸೊ ಅವಳಿಗೆ ಇಷ್ಟ ಆಗಿರೋ ಡ್ರೆಸ್ ಇದು ಬಿಫೋರೇ ಪರ್ಚೇಸ್ ಮಾಡಿದ್ವಿ. ಸೊ ಅವಳಿಗೆ ಬ್ಲ್ಯಾಕ್ ಆ್ಯಂಡ್ ವೈಟೇ ಇಷ್ಟ, ಸೊ ಅದೇ ಥರನೇ ಇಸ್ಕೊಂಡ್ಳು. ಸೊ ಬರ್ಡೇ ನಮ್ಮ ಸಲೂನಲ್ಲೇ ಪ್ಲ್ಯಾನ್ ಮಾಡಿ ಬರ್ಡೇ ಸೆಲೆಬ್ರೇಷನ್ನ ಮಾಡಿದ್ವಿ. ಬಟ್ ಬೇರೆ ಥರ ಪ್ಲ್ಯಾನ್ ಮಾಡಿದ್ದು. ಸೊ ಆವತ್ತು ದಿವಸದಿಂದ ಅವಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಯಿತು, ಮಿಡ್ ಟರ್ಮು. ಸೊ ಅದರಿಂದ ಸಲೂನಲ್ಲೇ ಆಫ್ಟರ್ ಸ್ಕೂಲ್ ಬಂದಾದಮೇಲೆ ಅವಳ ಬರ್ಡೇನ ಸೆಲೆಬ್ರೇಷನ್ ಮಾಡಿದ್ವಿ. ಬೇರೆ ಅವ್ರ ಫ್ರೆಂಡ್ಸ್ನ ಕರೆದು, ನಮ್ಮ ಅಪ್ಪ ಅಮ್ಮ, ನಮ್ಮ ಸಿಸ್ಟರ್ಸ್ನ ಕರೆದು ಮಾಡಿದ್ವಿ. ಸೊ ಇದು ಸೆಕೆಂಡ್ ಗಿಫ್ಟ್ ಅವಳಿಗೆ ಕೊಟ್ಟಿರೋದು, ಫೈಟರ್ ಅಂತ, ಅದು ಫಿಶು. ಸೊ ಯಾವಾಗಲೂ ನನ್ನ ಜೊತೆ ಫೈಟ್ ಮಾಡ್ತಾ ಇರ್ತಾಳೆ. ಸೊ ಅದರಿಂದ ಫೈಟರ್ ಅಂತ ಫಿಶ್ ಇದು ಮಾಡಿ ಕೊಟ್ಟಿದ್ದೀನಿ. ಸೊ 15 ಗಿಫ್ಟ್ಸು ಅಲ್ಲಿ ನಿನಗೆ 2 ಗಿಫ್ಟ್ಸ್ ಆಯಿತು, ಇನ್ನು 13 ಗಿಫ್ಟ್ಸ್ ನೀನು ಕಂಡಿಡಿ ಅಂತ ಹೇಳಿದ ತಕ್ಷಣ ಫುಲ್ ಖುಷಿ ಆದಳು. ಸೊ ಕಂಡಿಡಿತಾ ಇದ್ದಾಳೆ. ದ ಥರ್ಡ್ ಗಿಫ್ಟ್ ಇದು ನೋಡಿ, ಎಲ್ಲೆಲ್ಲಿ ಬಚ್ಚಿಕ್ಕಿದ್ದೀವಿ ಅಂತ. ಸೊ ಕಂಡಿಡಿತಾಳೆ ಅಂತ ನೋಡೋಣ. ಸೊ ಗಿಫ್ಟ್ ಅಂದರೆ ತುಂಬ ಇಷ್ಟ ಅವಳಿಗೆ. ಸೊ ಅದಕ್ಕೆ ಈ ಥರ ಪ್ಲ್ಯಾನ್ ಮಾಡಿದೆ, 15 ಗಿಫ್ಟ್ಸ್ನ ಕೊಡೋಣ ಅಂತ. ಫುಲ್ ಖುಷಿ ಆದಳು. ಬೆಳಗಿಂದ ಪಾಪ ಎಕ್ಸಾಮು, ನೈಟು ಓದೋದು, ಟ್ಯೂಷನು ಇದೇ ಇತ್ತು. ಸೊ ಅದೆಲ್ಲ ಒಟ್ಟೋಯ್ತು ಅವಳಿಗೆ. ಆ ನೋವು, ಆ ಸ್ಟ್ರೆಸ್ಸು ಅದೆಲ್ಲ ಒಟ್ಟೋಯ್ತು. ಈ ಗಿಫ್ಟ್ಸ್ನ ನೋಡಿದ ತಕ್ಷಣ ಫುಲ್ ಖುಷಿಯಾಗೋದ್ಲು. ನೋಡಿ, ಹೋಗಿ ಹುಡುಕ್ತಾಳೆ, ಬಟ್ ಅಲ್ಲಿದೆ ಗಿಫ್ಟು, ಬಟ್ ಅವಳು ನೋಡಿಲ್ಲ. ಅವ್ರ ಪಾಕೆಟಲ್ಲೆಲ್ಲ ಹೋಗಿ ಚೆಕ್ ಮಾಡ್ತಾ ಇದ್ದಾಳೆ, ಗಿಫ್ಟ್ಸ್ ಇದೆಯಾ ಇಲ್ವಾ ಅಂತ. ಫುಲ್ ಸಲೂನು ಚೆಕ್ ಮಾಡ್ತಾಳೆ. ಸ್ಟಾರ್ಟಿಂಗ್ದು ಈಸಿಯಾಗಿ ಕಂಡುಹಿಡಿದ್ಬಿಟ್ಲು. ಸ್ಟಾರ್ಟಿಂಗ್ ಸ್ವಲ್ಪ ಈಸಿ ಇರಲಿ ಅಂತ ಅಲ್ಲಲ್ಲೇ ಇಕ್ಕಿದ್ವಿ, ಕಂಡಿಡ್ದು ಬಿಟ್ಲು. ಬಟ್ ಆಮೇಲೆ ಅವಳಿಗೆ ಕಷ್ಟ ಆಗೋಯ್ತು ಕಂಡಿಡಿಯೋಕ್ಕೆ. ದೊಡ್ಡ ದೊಡ್ಡ ಗಿಫ್ಟ್ ನೋಡಿದ ತಕ್ಷಣ ಫುಲ್ ಖುಷಿ ಆದೋದ್ಲು. ಬಟ್ಟೆ ಎಲ್ಲ ಗಲೀಜಾಗೋಯ್ತು. ಬರ್ಡೇ ಗಿಫ್ಟ್ಸ್ ಹುಡ್ಕೋಕ್ಕೆ ಅಷ್ಟು ಇದು ಮಾಡಿಕೊಂಡು ಹುಡುಕ್ತಾ ಇದ್ಲು. ನೋಡಿ ಇವಾಗ ಎಷ್ಟು ಶಾಕ್ ಆಗ್ತಾಳೆ ಅಂತ. ಫುಲ್ ಕಿರ್ಚ್ಬಿಟ್ಲು ಆ ಗಿಫ್ಟ್ನ ನೋಡ್ಬಿಟ್ಟು, ಅಷ್ಟು ಕಿರ್ಚ್ಬಿಟ್ಲು, ಅಷ್ಟು ಖುಷಿ ಆಗ್ಬಿಟ್ಲು. ಅದು ದೊಡ್ಡ ಗಿಫ್ಟ್ ಅಂತ.
ಕಣ್ಣಲ್ಲೇ ಅವಳಿಗೆ ನೀರ್ ಬಂತು ಗಿಫ್ಟ್ಸ್ ನ ನೋಡ್ಬಿಟ್ಟು. ಸೊ ಒಂದೊಂದ್ ಗಿಫ್ಟ್ ಅಲ್ಲಿ ಒಂದೊಂದ್ ಮೀನಿಂಗ್ ಇದೆ. ಇವಾಗ ಗಿಫ್ಟ್ಸ್ ನ ಓಪನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ಲು. ನಾನೆಲ್ಲ ಎಲ್ಲ ಕಂಡಿಡ್ದು ಬಿಟ್ಮೇಲೆ ಲಾಸ್ಟ್ಗೆ ನೀನು ಓಪನ್ ಮಾಡ್ಬೇಕು ಅಂತ ಹೇಳಿದ ತಕ್ಷಣ ಸರಿ ಆಯ್ತು ಕಂಡಿಡಿತೀನಿ ಅಂತ ತಿರ್ಗಾ ಹೋಗಿ ಹುಡುಕ್ತಾನೆ ಆ ಜಾಗದಲ್ಲೇ. ಬಟ್ ಅಲ್ಲೆಲ್ಲ ಇಲ್ಲ. ಬಟ್ ತುಂಬಾ ಕಷ್ಟ ಹುಡ್ಕೋದು. ಯಾಕಂದ್ರೆ ನಮ್ದು ಬಾಕ್ಸಸ್ ಬೇರೆ ಬೇರೆ ತರ ಇರತ್ತೆ ಅಲ್ವಾ, ಸೊ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಆಗತ್ತೆ, ಡಿಫಿಕಲ್ಟ್ ಆಗತ್ತೆ ಅಂತ ಅವಳಿಗೆ. ಬಟ್ ನನಗೆ ಹೇಳಿದ್ದೆ ಒಂದೊಂದು ಗಿಫ್ಟ್ ರ್ಯಾಪ್ ಆಗಿರುತ್ತೆ, ನೀನು ಚೆಕ್ ಮಾಡು ಅಂತ ಹೇಳಿದ್ದೆ. ಹೋಗಿ ಹುಡ್ಕಿದ ಜಾಗದಲ್ಲೇ ಹೋಗಿ ಹೋಗಿ ಹುಡುಕ್ತಾಳೆ. ನೋಡಿ ಆವಾಗ್ಲೇ ಹುಡುಕಿ ಸಿಕ್ಕಿಲ್ಲ, ಹುಡುಕ್ಬಿಟ್ಲು. ಅವಳು ಗೊತ್ತಿಲ್ಲ ದೊಡ್ಡ ಗಿಫ್ಟಾ ಚಿಕ್ಕ ಗಿಫ್ಟಾ ಅಂತ, ಸೊ ಅದರಿಂದ ಕನ್ಫ್ಯೂಸ್ ಆದ್ಲು. ಫುಲ್ ಟಯರ್ಡ್ ಆಗೋದ್ಲು, ಫುಲ್ ಗಿಫ್ಟ್ನ ಹುಡುಕಿ ಹುಡುಕಿ ಟಯರ್ಡ್ ಆಗೋದ್ಲು. ಅಲ್ಲಿರೋ ಸ್ಟಾಫ್ಸ್ ನಾವು ಹೇಳ್ತೀವಿ ಎಲ್ಲಿದೆ ಅಂತ, ನಮ್ಗೆ ಕೊಡ್ತೀಯಾ ಎಂದೆ, ನಮ್ಗೆ ಟ್ರೀಟ್ ಕೊಡ್ಸು ನಾವ್ ಹೇಳ್ತೀವಿ ಅಂದ್ರು. ಆವಾಗ್ಲೂ ಅವಳು ಒಪ್ಪಿಲ್ಲ. ಇಲ್ಲ ಒಂದ್ ಗಿಫ್ಟ್ ನನ್ ಕೊಡು ಅಂತ ಕೇಳಿದ್ರು, ಅದಕ್ಕೂ ಅವಳು ಒಪ್ಪಿಲ್ಲ. ಇಲ್ಲ ಎಲ್ಲ ಗಿಫ್ಟ್ಸ್ ನನ್ಗೆ ಅಂತ ಹೇಳಿದ್ಲು. ಫುಲ್ ಫನ್ ಆಗಿತ್ತು ಅವತ್ತು ಆ ಗಿಫ್ಟ್ಸ್ ಇಂದ. ಇನ್ನ 2 ಗಿಫ್ಟ್ನ ಹುಡುಕ್ಬೇಕು ಅವಳು. 2 ಗಿಫ್ಟ್ ತುಂಬಾ ಕಷ್ಟ ಆಯ್ತು ಅವಳಿಗೆ ಹುಡ್ಕಕ್ಕೆ. ಫುಲ್ ಟಯರ್ಡ್ ಆಗು, ಮಾ ಪ್ಲೀಸ್ ಎಲ್ಲಿದೆ ಅಂತ ಹೇಳು ಅಂತ ಕೇಳಿದ್ವಿ. ಇಲ್ಲ ಇಲ್ಲ, ನೀನ್ ಎಷ್ಟು ಗಿಫ್ಟ್ಸ್ ಹುಡುಕ್ತೀಯಾ ಅಷ್ಟು ಗಿಫ್ಟ್ಸ್ ನಿನ್ಗೆ, ಯಾವ್ದು ಗಿಫ್ಟ್ ಹುಡುಕಲ್ವೋ ನಿನ್ಗೆ ಗಿಫ್ಟ್ ಅದಿಲ್ಲ ಅಂತ ಹೇಳಿದ್ವಿ. ಇಲ್ಲ ಇಲ್ಲ ನಾನು ಹುಡುಕ್ತೀನಿ ಅಂತ ಹೇಳಿ ಹುಡುಕುದ್ಲು. ನೋಡಿ ಲಾಸ್ಟಿಗೆ ಕಂಡಿಡಿತಾಳ ಇಲ್ವಾ ಅಂತ ನೋಡಿ. ಬಟ್ ಚೆನ್ನಾಗಿತ್ತು ಅವತ್ತು, ಎಲ್ಲರಿಗೂ ಫನ್ ಟೈಮ್ ಆಗಿತ್ತು ಅವತ್ತು ನೋಡೋದಕ್ಕೆ. ಹುಡುಗರಿಂದ ಎಲ್ಲರೂ ಎಲ್ಲಿದೆ ಎಲ್ಲಿದೆ ಅಂತ ಎಲ್ಲರೂ ಹುಡುಕ್ತಾ ಇದ್ರು. ಫುಲ್ ಟಯರ್ಡ್ ಆಗೋದ್ಲು. ಆ 2 ಗಿಫ್ಟ್ ಹುಡುಕಕ್ಕೆ ಫುಲ್ ಪಾರ್ಲರು ಇಲ್ಲಿ ಅಲ್ಲಿ ಇಲ್ಲ ಅಲ್ಲಿ ಅಂತ ಹೋಗಿ ಹುಡುಕ್ಲು. ಲಾಸ್ಟಿಗೆ ಒಂದು ಕಂಡಿಡಿದ್ಲು. ಅವಳು ನೆನ್ಸ್ಕೊಂಡಿಲ್ಲ, ಬಟ್ ಹೇಳ್ತಾ ಇದ್ಲು ಅಲ್ಲಿದೆ ಅಂತ. ಬಟ್ ಅದ್ರ ಒಳಗಡೆ ಇಕ್ಕಿರ್ತೀವಂತ ಅವಳಿಗೆ ಗೊತ್ತಿಲ್ಲ. ಸೊ ಲಾಸ್ಟ್ 1 ಪೆಂಡಿಂಗ್ ಇದೆ, ನೋಡೋಣ ಹುಡುಕ್ತಲ್ಲ ಅಂತ ನೋಡಿ. ಪಾಪ ಟಯರ್ಡ್ ಹುಡುಕಿದ ಜಾಗದಲ್ಲೇ ಹುಡುಕ್ತಾ ಇದ್ದಾಳೆ. ನಾವ್ ಅನ್ಕೊಂಡಿಲ್ಲ, ಅದೇನ ಅವಳು ಸ್ಟಾರ್ಟಿಂಗ್ಗೆ ಕಂಡಿಡಿದ್ ಬಿಡ್ತಾಳೆ ಅನ್ಕೊಂಡಿದ್ದೆ. ಬಟ್ ಕಂಡಿಡ್ತಿಲ್ಲ ಅವಳು, ಲಾಸ್ಟ್ಗೆ ಕಂಡಿಡ್ತಿದ್ದ ಅವಳು. ಫುಲ್ ಟಯರ್ಡ್ ಹೋದ್ಲು. ಶೆಕೆನೆ ಆಗ್ಬಿಡ್ತು ಅವಳಿಗೆ ಪಾಪ. ಹೋಗಿ ಹುಡ್ಕಿದ ಜಾಗದಲ್ಲೇ ಹುಡುಕ್ತಾ ಇದ್ದಾಳೆ. ಶೆಕೆಗೆ ನೋಡಿ ಗಂಟೆ ಹಾಕೊಂಡ್ಬಿಟ್ಲು ತಲೆನ.
ಇಲ್ಲೇ ಇದೆ ಅಂತ ಹುಡುಕ್ತಾ ಇದ್ದಾಳೆ, ಬಟ್ ಅಲ್ಲಿ ಇಲ್ಲ. ಟಯರ್ಡ್ ಆಗ್ಬಿಟ್ಲು ಪಾಪ ತಿರ್ಗಾ. ತಿರ್ಗಾ ಲಾಸ್ಟಿಗೆ ತಿರ್ಗಾ ಎಲ್ಲ ಟವಲ್ಸ್ ಎಲ್ಲ ಹುಡುಕಿ ನೋಡಿ ಲಾಸ್ಟ್ಗೆ ಕಂಡಿಡಿದ್ಲು. ನೋಡಿ ಫಸ್ಟ್ ಹೋಗಿ ಗಿಫ್ಟ್ನ ಓಪನ್ ಮಾಡ್ಬೇಕಂತ ಹೋಗಿ ಓಪನ್ ಮಾಡ್ತಾ ಇದ್ದಾಳೆ. ಸೊ ಫಸ್ಟ್ ಒನ್ ಅವಳದು ಕೀ ಚೈನ್ ಅಂದ್ರೆ ಅವಳಿಗೆ ತುಂಬಾ ಇಷ್ಟ. ಸೊ ಅವಳ ಥರನೇ ಒಂದು ಕೀ ಚೈನ್, ಡಾಲ್ ಕೀ ಚೈನು. ನೋಡಿ ಫಸ್ಟ್ ದೊಡ್ಡ ಗಿಫ್ಟೇ ಓಪನ್ ಮಾಡ್ಬೇಕು ನಾನು ಅಂತ ಹೇಳಿ ದೊಡ್ಡದು ಗಿಫ್ಟ್ ಓಪನ್ ಮಾಡ್ತಾಳೆ. ಸೊ ಅವಳದು ತುಂಬಾ ವರ್ಷದಿಂದ ಈ ಗಿಫ್ಟ್ನ ಇಷ್ಟಪಡ್ತಾ ಇದ್ಲು. ಸೊ ಅದರಿಂದ ಎಷ್ಟು ದೂರ ಹೋಗಿ ಅವಳಿಗೋಸ್ಕರ ಎತ್ಕೊಂಡು ಬಂದೆ. ಸೊ ಫಸ್ಟು ಟೆಡಿ ಬೇರು. ಫುಲ್ ಒಂದೊಂದು ಗಿಫ್ಟು ಅಷ್ಟು ಖುಷಿಯಿಂದ ಓಪನ್ ಮಾಡ್ತಾ ಇದ್ಲು. ಇದು ವಾಚ್. ನಾನು ಕೊಟ್ಟಿರೋ ಒಂದೊಂದು ಗಿಫ್ಟು ಒಂದೊಂದು ಮೀನಿಂಗ್ ಇದೆ, ಅವಳಿಗೂ ಇಷ್ಟ ಆ ಗಿಫ್ಟ್ಸ್ ಎಲ್ಲ. ಇದು ನನ್ನ ಸಿಸ್ಟರ್ ಕೊಟ್ಟಿದ್ದು ವಾಚು. ಇದು ನನ್ನ ಸ್ಟಾಫ್ ಶಿಲ್ಪ ಕೊಟ್ಟಿದ್ದು. ನನ್ನ ಫ್ರೆಂಡ್ ಕುರ್ತಿ ಕೊಡ್ತಾಳೆ. ಫುಲ್ ಗಿಫ್ಟೇ ರೋಶ್ನಿಗೆ ಈ ವರ್ಷ. ಸೊ ಒಂದು ಮಗ್ ಕೊಟ್ಟಿದ್ದೆ. ಮಗ್ ಲಾಸ್ಟಲ್ಲಿ ತೋರಿಸ್ತಾಳೆ ಅವಳು ವಾಟ್ರ್ ಇದು ಮಾಡಿ, ಮ್ಯಾಜಿಕ್ ಮಗ್ ಅಂತ. ಇದು ಅವಳಿಗೆ ಒಂದು ಮೀನಿಂಗ್ ಇದೆ ಈ ಗಿಫ್ಟಿಂದ. ಸೊ ಇದು ಟಾಟಾಯ್ಸು. ರೋಶ್ನಿ ತುಂಬ ಲೇಸಿ, ಸ್ಲೋ, ಬಟ್ ಅದನ್ನ ರೀಚ್ ಮಾಡ್ತಾಳೆ ಆ ಗೋಲ್ನ. ಅದಕ್ಕೆ ಟಾಟಾಯ್ಸ್ ಕೊಟ್ಟಿದ್ದು. ಸೊ ಇದು ಜೂಟ್ ಮೆಟೀರಿಯಲ್ ಇಲ್ಲಿ ಇಸ್ಕೊಂಡೆ ಅಲ್ವಾ, ಆ ಡ್ರೆಸ್ ಅವಳಿಗಿಷ್ಟ ಇದು. ಸೊ ಅದರಿಂದ ಆ ಡ್ರೆಸ್ ಕೊಟ್ಟಿದ್ದೀನಿ. ಇದೂ ಅಷ್ಟೇ, ಅವಳಿಗೆ ಈ ಡಾಲ್ ಅಂದರೆ ಇಷ್ಟ. ಸೊ ಅವಳ ಥರನೇ ಕಣ್ಣು ಎಲ್ಲ ಇರೋದು. ಸೊ ಅದರಿಂದ ಇದೂ ಡಾಲೆ, ಗೊಂಬೆ ನೋಡಿ, ಅವಳ ಥರನೇ ಕಣ್ಣು, ಬಾಯಿ ಅದೆಲ್ಲ. ಗಿಫ್ಟ್ ಅದಕ್ಕೆ. ಸೊ ಇದೂ ಡ್ರೆಸ್, ಸ್ಕರ್ಟ್. ಮುಂಚೆನೇ ನಿಮಗೆ ತೋರಿಸಿದ್ದೀನಿ ವಿಡಿಯೋಲ್ಲಿ. ಸೊ ಆ ಎರಡು ಡ್ರೆಸ್ ಅದು. ಇದು ಅವಳ ಫೇವ್ರೆಟ್ ಪಿಕ್ಚರ್ ಇದು. ಸೊ ಫೋಟೋ ಫ್ರೇಮ್ ಮಾಡಿ ಅವಳ ಫೇವ್ರೆಟ್ ಪಿಕ್ ನೋಡಿ ಎಷ್ಟು ಖುಷಿ ಪಡ್ತಾ ಇದ್ದಾಳೆ ಅಂತ ಆ ಫೋಟೋಯಿಂದ. ಸೊ ರೋಶ್ನಿ ನನಗೆ ಯಾವಾಗಲೂ ಏನು ಮಾಡಿದ್ರು ಬೈತೀನಿ, ಇದು ಮಾಡ್ತೀನಿ, ಬಟ್ ಆಲ್ವೇಸ್ ಈಸ್ ಮೈ ಪ್ರಿನ್ಸಸ್. ಸೊ ಅದರಿಂದ ರಿಂಗ್ ಕೊಟ್ಟಿದ್ದೀನಿ. ರಿಂಗ್ ಬಂದ್ಬಿಟ್ಟು ಪ್ರಿನ್ಸಸ್ ಇದರಲ್ಲೇ ನೋಡಿ, ಪ್ರಿನ್ಸಸ್ ಥರ ರಿಂಗ್ ಕೊಟ್ಟಿದ್ದೀನಿ. ಸೊ ರೋಶ್ನಿಗೆ ಹಾರ್ಟ್ ಪಿಲ್ಲೋ ಕೊಟ್ಟಿದ್ದೀನಿ ವೈಟ್. ಸೊ ಅವಳ ಹಾರ್ಟ್ ಪ್ಯೂರ್ ಆಗಿ ವೈಟ್ ಆಗಿರಲಿ ಅಂತ. ಸೊ ಹಾರ್ಟ್ ವಿತ್ ನನ್ನ ಪಿಕ್, ಅವಳ ಪಿಕ್ ಹಾಕಿ ಕೊಟ್ಟಿದ್ದೀನಿ. ಸೊ ಇದು ಮ್ಯಾಜಿಕ್ ಮಗ್, ಅವಳೇ ಓಪನ್ ಮಾಡಿದ್ಲಿಲ್ವಾ, ಇದೇ ಅದು ಮ್ಯಾಜಿಕ್ ಮಗ್. ಫುಲ್ ಖುಷಿ ಆಗ್ತಾ ಇದ್ದಾಳೆ ಒಂದೊಂದು ಗಿಫ್ಟು. ಮ್ಯಾಜಿಕ್ ಮಗ್ ಅಂತ ಅವಳಿಗೆ ಗೊತ್ತಾಯ್ತದು. ಇದೂ ಕೀ ಚೈನೇ, ಅವಳಿಗಿಷ್ಟ ಆಗಿರೋ ಕೀ ಚೈನ್ ಇದು ಕೂಡ.
ನೋಡಿ ಹಾಟ್ ವಾಟ್ರು ಇಡ್ತಾ ಇದ್ದಾಳೆ. ಸೊ ಅಷ್ಟು ಕ್ಯೂರಿಯಸ್ ಆಗಿದ್ದಾಳೆ ಅದರಲ್ಲಿ ಏನು ಪಿಕ್ಚರ್ ಇದೆ ಅಂತ. ಸೊ ಒಂದೊಂದು ಪಿಕ್ಚರ್ ಅವಳಿಗೆ ಇಷ್ಟ ಆಗಿರೋದೇ ನಾನು ಹಾಕಿರೋದು ಎಲ್ಲದ್ರಲ್ಲೂ. ಸೊ ಈ ಮಗ್ಗಲ್ಲಿ ಈ ಬರ್ಡೇದೇ ಹಾಕೋಣ ಅಂತ. ಸೊ ಲಾಸ್ಟ್ ಬರ್ಡೇ ಕಸ್ಟಮೈಸ್ ಮಾಡಿ ಹಾಕಿರೋದು ಇದು ಡ್ರೆಸ್ಸು. ಸೊ ಈ ಡ್ರೆಸ್ ತುಂಬ ಇಷ್ಟ ಅವಳಿಗೆ. ಸೊ ಅದಕ್ಕೆ ಆ ಪಿಕ್ಚರು ಅದನ್ನ ಈ ಮಗ್ಗಲ್ಲೇ ಹಾಕಿದ್ದೀನಿ. ಸೊ ಶೀ ಈಸ್ ಮೈ ವರ್ಲ್ಡ್ ಅಂತ, ಶೀ ಈಸ್ ಮೈ ವರ್ಲ್ಡ್ ಅಂತ ಹಾಕಿದ್ದೀನಿ. ಹ್ಯಾಪಿ ಬರ್ಡೇ ಮೈ ವರ್ಲ್ಡ್ ಅಂತ. ಸೊ ಈ ಪಿಕ್ಚರ್ ನಾರ್ಮಲ್ ಆಗಿ ತೆಗೆದಿದ್ದು, ಬಟ್ ಶಿ ಲೈಕ್ಸ್ ದಿಸ್ ಪಿಕ್ಚರ್. ಸೊ ಅದನ್ನು ಹಾಕಿದ್ದೀನಿ. ಸೊ ಇಲ್ಲಿಗೆ ಎಲ್ಲ ಗಿಫ್ಟ್ ಕೊಟ್ಟಾಯಿತು, ಓಪನ್ ಮಾಡಿ ಆಯಿತು. ಸೊ ಈ ಗಿಫ್ಟಲ್ಲಿ ನಿಮ್ಗೆ ಯಾವ ಗಿಫ್ಟ್ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಯಾವ ಗಿಫ್ಟು ಇಷ್ಟ ಆಗಿದೆ ಇದರಲ್ಲಿ ಅಂತ. ಸೊ ಎಲ್ಲರೂ ನನ್ನ ವೀಡಿಯೋಸ್ನ ಇಷ್ಟೊತ್ತು ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಎಲ್ಲರೂ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.